ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 20-30 ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ಬಿ ಡಿ ಎ ಮನೆ ಆಗಿರುತ್ತೆ. ಈಸ್ಟ್ ಗೇಟು, ಈಸ್ಟ್ ಡೋರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ. ಇದು 30 ಫೀಟ್ ರಸ್ತೆ ಆಗಿರುತ್ತೆ. ನಿಮಗೆ ತುಂಬ ಸೈಲೆಂಟ್ ಏರಿಯಾನೇ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಚೆನ್ನಾಗಿದೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಗೇಟ್ ನೋಡಿಸ್ತಾ ಇದ್ದೀನಿ. ನಿಮಗೆ MS ಫುಲ್ ಗೇಟ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲೂ ಅಷ್ಟೇ ನಿಮಗೆ ವಾಲೆಲ್ಲ ನಿಮಗೆ ಸ್ಟೋನ್ಸ್ ಟೈಪೆಲ್ಲ ಮಾಡಿದ್ದಾರೆ. ನಿಮ್ಗೆ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಓಕೆ, ಮನೆ ಒಳಗಡೆ ಬಂದರೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಿಮಗೆ ನೋಡ್ಬೋದು, ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು. ನಿಮಗೆ 2ರಿಂದ 3 ಬೈಕ್ ನಿಲ್ಲಿಸ್ಬೋದು. ನಿಮಗೆ ಫುಲ್ ಪಾರ್ಕಿಂಗ್ ಜಾಗ. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ನಿಮ್ಗೆ ನೋಡ್ಬೋದು, ಬೋರ್ ಸಂಪಿದೆ. ಬೋರ್ ಹಾಕಿದ್ದಾರೆ, ನೀರು ಬಂದಿಲ್ಲ. ಮೇ ಬಿ ಮಳೆಗಾಲದಲ್ಲಿ ನೀರು ಜಾಸ್ತಿ ಬಂದರೆ ಬೋರಲ್ಲಿ ನೀರು ಬರ್ಬೋದು. ಅದಕ್ಕೋಸ್ಕರ ಇವರೇನು ಮಾಡಿದ್ದಾರೆ, ಕಾವೇರಿ ಕಲೆಕ್ಷನ್ ತಗೊಂಡಿದ್ದಾರೆ. ಅಂದರೆ ಕಾವೇರಿ ಕಲೆಕ್ಷನ್ ಇವರೇ ತಗೊಂಡಿದ್ದಾರೆ. ಕಾವೇರಿ ಮೀಟ್ರ್ ಕೂಡ ಬಂದಿದೆ. ಮೀಟ್ರ್ ಇನ್ನೂ ಹಾಕಿಲ್ಲ ಅಷ್ಟೇ, ಮೀಟ್ರ್ ಕೂಡ ತಗೊಂಡಿದ್ದಾರೆ. ಬೋರಲ್ಲಿ ನೀರು ಬರದೇ ಇರೋದ್ರಿಂದ ಇವರು ಕಾವೇರಿ ಕಲೆಕ್ಷನ್ ಇವರೇ ಹಾಕ್ಕೊಡ್ತಾರೆ ನಿಮಗೆ. ಓಕೆ, ಇನ್ನೊಂದು ಸತಿ ನೋಡ್ತಾ ಇದ್ದೀನಿ. ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ ಬಂದು ನಮಗೆ ಗ್ಯಾಸ್ ಪ್ರೊವಿಷನ್ ಜಾಗ ಆಗಿರುತ್ತೆ. ಗ್ಯಾಸ್ ಮಡ್ಕೊಳ್ಳೋಕ್ಕೆ ಜಾಗ ಆಗಿರುತ್ತೆ ನಿಮಗೆ. ಓಕೆ, ಈ ವಿಡಿಯೋನ ಫುಲ್ ನೋಡಿ. ಫುಲ್ ನೋಡಿದ್ಮೇಲೆ ನಿಮ್ಗೆ ಲಾಸ್ಟಲ್ಲಿ ಹೇಳಿರ್ತೀನಿ ರೇಟ್ನ. ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ ಬಿ ಡಿ ಎ ಮನೆ ಆಗಿರುತ್ತೆ. ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ನಿಮಗೆ ಈಸ್ಟ್ಗೆ ಈಸ್ಟ್ ಇರುತ್ತೆ. ನಿಮಗೆ ನೋಡ್ಬೋದು, ಇಲ್ಲಿ ಧಾರಾಳವಾಗಿ 2 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು. ತುಂಬ ಚೆನ್ನಾಗಿದೆ. ಮೇಲ್ಗಡೆ ಅಷ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ, ನೀಟಾಗಿದೆ. ಹಾಗೆ ಇಲ್ಲಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಏನಿದೆ ಏನಿಲ್ಲ ಅಂತ ಹೇಳ್ತೀನಿ. ಇದು ಬಂದು ಗ್ರೌಂಡ್ ಫ್ಲೋರಾಗಿರುವಂಥ ಡೀಟೇಲ್ಸ್ ಆಗುತ್ತೆ. ಓಕೆ, ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟಲ್ ನೋಡಿಸ್ತಾ ಇದ್ದೀನಿ. ಇದು ಬಂದು 70 ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ, ಆಂಟಿಸ್ಕಿಡು. ಹಾಗೆ ಸೈಡು SS ಸ್ಟೀಲ್ ಕೊಟ್ಟಿದ್ದಾರೆ. ಹಾಗೆ ವಾಲೆಲ್ಲ ನೋಡ್ಬೋದು. ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ನಿಮಗೆ ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಸ್ವಲ್ಪ ಸೌಂಡು ಕೆಲಸ ನಡೀತಾ ಇದೆ, ನೋಡ್ಬೋದು. ಇಲ್ಲೂ ಅಷ್ಟೇ ನೀವು ನೋಡ್ಬೋದು, 5 ಅಡಿ ಜಾಗ ಕೊಟ್ಟಿದ್ದಾರೆ. ಧಾರಾಳವಾಗಿ 2 ಚೇರ್ ಹಾಕೊಂಡು ಮನೆ ಮುಂದುಗಡೆ ಕೂತ್ಕೋಬೋದು. ಇಲ್ಲ ಮನೆ ಮುಂದುಗಡೆ ನಿಮಗೆ ಫ್ರೀಯಾಗಿ ನಿಂತ್ಕೊಳ್ಳೋಷ್ಟು ಫ್ರೀಯಾಗಿರೋ ಜಾಗ ಇದೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ನೋಡ್ಬೋದು. ನಿಮಗೆ ಮೇಲ್ಗಡೆ ಕಟ್ಟೋ ಥರ ಮಾಡಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೀಲ್ ಮಾಡಿದ್ದಾರೆ ಫುಲ್ಲು. ಇವಾಗ ನಾವು ಬಂದಿದ್ದ ಜಾಗ. ಮೇಲ್ಗಡೆ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಬಾಗಿಲು ನೋಡ್ತಾ ಇದ್ದೀನಿ. ಇದು ಬಂದು ಟೀಕ್ ವುಡ್ ಆಗಿರುತ್ತೆ. ನಿಮಗೆ ಬಾಗಿಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಹಾಲ್ ಸಿಕ್ಕುತ್ತೆ. ನಿಮಗೆ ಮನೆ ಎದುರಿಗೆ ನಿಮಗೆ ನೋಡ್ಬೋದು. ಬಾಗಿಲು ತೆಗೆದ ತಕ್ಷಣ ದೇವ್ರ ಮನೆ ಕಾಣುತ್ತೆ. ಹಾಗೆ ಇಲ್ಲಿ TV ಯೂನಿಟ್ ಕೂಡ ಕಾಣುತ್ತೆ. ನಿಮಗೆ ಈ ಕಾರ್ನರಿಂದ ನೋಡ್ತೀನಿ. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು. ನಿಮಗೆ ವಾಲೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಫ್ಲೋರಿಂಗ್ ಇದಕ್ಕೆ ಬಂದು ಗ್ರಾನೈಟ್ ಹಾಕಿದ್ದಾರೆ. ಸೌಂಡು ಜಾಸ್ತಿ, ಅದಕ್ಕೋಸ್ಕರ ಕೆಲಸ ನಡೀತಾಯಿದೆ ಆಚೆ. ಓಕೆ, ನೋಡ್ಬೋದು. ನಿಮಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಿಂಪಲ್ ಆಗಿದೆ. ನಿಮಗೆ ಹಾಲಲ್ಲಿ ಬಂದರೆ ನಿಮ್ಗೆ ಹೇಳಿದ್ರೆ ಅಲ್ಲೊಂದು ಸೊಪ್ಪು ಹಾಕೋಬೋದು. ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ದೊಡ್ಡದಾಗಿ ಸೊಪ್ಪು ಹಾಕ್ಬೋದು. ಇದು ದೇವ್ರ ಮನೆಯೂ ಅಷ್ಟೇ. ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ. ನಿಮಗೆ ದೇವ್ರ ಮನೆ ನೋಡ್ಬೋದು. ನಿಮಗೆ ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಒಳಗಡೆ ನೋಡಿಸ್ತೀನಿ ನಾನು ನೋಡಿ. ಆರಾಮಾಗಿ ಒಬ್ಬರು ಒಳಗಡೆ ಕೂತ್ಕೋಬೋದು. ದೊಡ್ಡದಾಗಿದೆ. ನಿಮಗೆ ಇದು ಒಂದು ದೇವ್ರ ಮನೆ ಆಗಿರುತ್ತೆ. ಅದು TV ಯೂನಿಟ್ ಆಗಿರುತ್ತೆ. ನಿಮಗೆ ಇನ್ನೊಂದು ಸತಿ ನೋಡಿಸ್ತೀನಿ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಅಡುಗೆ ಮನೆ ಬರುತ್ತೆ. ನೋಡ್ಬೋದು, L ಶೇಪಲ್ಲಿ ಬಂದಿದೆ ನಿಮ್ಗೆ ಅಡುಗೆ ಮನೆ. ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡ್ಗಳು ಬಂದಿದೆ ನಿಮಗೆ. ಇಲ್ಲಿ ನೋಡಿಸ್ತೀನಿ. ಇಲ್ಲಿ ಬಂದು ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬರುತ್ತೆ. ನಿಮಗೆ ಸಿಂಕ್ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೂಡ ಬಂದಿದೆ, ನೋಡ್ಬೋದು.
ಇಲ್ಲಿ ಮಿಕ್ಸಿ ಓವನ್ ಏನಾರ ಮಡಿಕೊಂತೀನಿ ಅಂದರೆ ಮಡಿಕೋಬೋದು. ಹಾಗೆ ಇಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ರೂಮ್ ಕೂಡ ಕೊಟ್ಟಿದ್ದಾನೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ UPS ಪಾಯಿಂಟು ಸ್ಟೋರೇಜ್ ರೂಮ್ ಬರುತ್ತೆ ನಿಮಗೆ, ಇಲ್ಲೇ ಮಡಿಕೋಬೋದು. ಎಲ್ಲ ಸಾಫ್ಟ್ ಕ್ಲೋಸರ್ಸೇ. ಇದು ಬಂದು ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರು ಪಟ್ಟಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನಿಮಗೆ. ನೀರು ಡೈರೆಕ್ಟಾಗಿ ಒಳಗಡೆ ಹೋಗೋಕ್ಕೆ. ಈಸ್ಟ್ ಫೇಸಲ್ಲಿ ಮನೆ ನೋಡ್ತಾ ಇರೋರಿಗೋಸ್ಕರ ಇದು ಈಸ್ಟ್ ಗೇಟು, ಈಸ್ಟ್ ಫೇಸ್ ಆಗಿರುತ್ತೆ ನಿಮಗೆ. ಇಲ್ಲೂ ಅಷ್ಟೇ ನೋಡ್ಬೋದು, ಕಬೋರ್ಡ್ಗಳಿದೆ ನಿಮಗೆ, ಓವರ್ ಹೆಡ್ ಕಬೋರ್ಡ್ ಇದೆ ನಿಮಗೆ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ಹಾಗೆ ಇದು ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಒಂದು ಸೀನಿಯರ್ ಸಿಟಿಜನ್ ರೂಮ್ ಕೂಡ ಇದೆ ನಿಮಗೆ. ಕೆಳಗಡೆನೇ ಒಂದು ರೂಮ್ ಕೂಡ ಇದೆ ನಿಮಗೆ, ನೋಡ್ಬೋದು. ಇಲ್ಲಿ ಪ್ರತಿ ಒಂದು ವಾಲ್ಗೂ ಒಂದೊಂದು ವಾಲ್ ಪೇಪರ್ ಡಿಸೈನ್ ಮಾಡಿದ್ದಾರೆ, ಬೇಕಾದ್ರೆ ಮಡಿಕೋಬೋದು, ಬೇಡ ಅಂದರೆ ಪೇಂಟಿಂಗ್ ಮಾಡಿಸ್ಕೊಡ್ತಾರೆ. ಹಾಗೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ಇದಕ್ಕೆ. ಹಾಗೆ ಇದು ಕೂಡ ವಾರ್ಡ್ರೋಬ್ ಬಂದಿದೆ ನಿಮಗೆ. ಮನೇಲಿ ಯಾರಾನ ವಯಸ್ಸಾದವ್ರು ಯಾರಾನ ಇದ್ದರೆ ಅವ್ರಿಗೆ ಕೆಳಗಡೆ ರೂಮಲ್ಲೇ ಇರೋಕ್ಕೆ ಅನುಕೂಲವಾಗಿರುತ್ತೆ ನಿಮಗೆ. ಹಾಗೆ ಇಲ್ಲೇ ನಿಮಗೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ, ನೋಡ್ಬೋದು. ಇನ್ನೂ ಫಿಟ್ಟಿಂಗ್ ಆಗಿಲ್ಲ, ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥ ರೆಸ್ಟ್ ರೂಮ್ ಆಗಿರುತ್ತೆ, ಒಂದು ರೂಮ್ ಇದು. ಧಾರಾಳವಾಗಿ ಒಂದು ಮಂಚ ಹಾಕೋಬೋದು. ಸೀನಿಯರ್ ಸಿಟಿಜನ್ ಅಂದರೆ ಮನೇಲಿ ವಯಸ್ಸಾದವ್ರು ಯಾರನ್ನ ಇತ್ತಂದರೆ ಅವ್ರು ಆರಾಮಾಗಿ ಇರ್ಬೋದು ಇಲ್ಲಿ ಕೆಳಗಡೆ. ಇದು ಒಂದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಓಕೆ, ಬನ್ನಿ ಹಂಗಂದರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಮುಂಚೆ ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೈಡಲ್ಲಿ ನಿಮಗೆ SSTL ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಒಂದು ಓಕೆ. ಮೇಲ್ಗಡೆ ಬರ್ತಾ ಇರೋಂಗೆ ನಮಗೆ ಲೆಫ್ಟ್ ಸೈಡ್ ಬಂದಿರೋ ನಿಮಗೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಜಾಗ ಸಿಗುತ್ತೆ, ನೋಡ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ದೊಡ್ಡದಾಗಿ. ಬೆಡ್ ಸೈಡ್ ಕಿಟಕಿ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ, ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್ ಇದೆ ಅಲ್ಲಿ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗು ಅಷ್ಟೇ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದು ನಿಮಗೆ TV ಯೂನಿಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇದಕ್ಕೆ ಒಂದು ರೆಸ್ಟ್ ರೂಮ್ ಕೂಡ ಇದೆ ಇಲ್ಲೇ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ಬಿಡ್ತೀನಿ. ತುಂಬ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮು. ಓಕೆ, ಈ ಕಡೆ ಬಂದರೆ ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ, ನೋಡ್ಬೋದು. ಇದು ಬಂದು ನಮಗೆ ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಕೂಡ ಒಂದು ಕ್ವೀನ್ ಸೈಜ್ ಕಾಟ್ ಹಾಕಿದ್ದಾರೆ ನಿಮಗೆ. ಹಾಗೆ ಅಲ್ಲಿ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ ನಿಮಗೆ ಫುಲ್ಲು. ಮೇಲ್ಗಡೆ ಕಬೋರ್ಡ್, ವಾರ್ಡ್ರೋಬು ಕಬೋರ್ಡ್ ಬಂದಿದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ಒಂದು ವಾಲ್ಗೆ ನಿಮಗೆ ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ನಮಗೆ. ಇದು ಬಂದು ನಮಗೆ ರೆಸ್ಟ್ ರೂಮ್, ಚಿಲ್ಡ್ರನ್ ಬೆಡ್ರೂಮಲ್ಲಿರುವಂಥ ರೆಸ್ಟ್ ರೂಮ್. ಟೋಟಲ್ ಇದಕ್ಕೆ 4 ರೂಮ್ ಬರುತ್ತೆ ನಿಮಗೆ. G+3 ಅಂತಲೇ ಹೇಳ್ಬೋದು ಇದಕ್ಕೆ, G+4 ಅಂತ ಹೇಳ್ಬೋದು. ಇದು 4 ರೂಮ್ ಬರುತ್ತೆ ನಿಮಗೆ ಟೋಟಲು. ಹಾಗೆ ಇದಕ್ಕೆ ಒಂದು ಬಾಲ್ಕನಿ ಕೂಡ ಬಂದಿದೆ. ಇದು ಚಿಲ್ಡ್ರನ್ ಬೆಡ್ರೂಮಲ್ಲಿರುವಂಥ ಬಾಲ್ಕನಿ ಆಗುತ್ತೆ. ಸೈಡ್ ವಾಲೆಲ್ಲ ಅಬ್ಸರ್ವ್ ಮಾಡ್ಬೋದು ನಿಮಗೆ. ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಬಂದು ನಾವು ಮಧ್ಯೆ ಈ ಥರ ಕಾಣಿಸ್ತೀವಿ. ಒಂದು ಒಳ್ಳೆ ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಬನ್ನಿ ಒಳಗಡೆ ಹೋಗೋಣ. ಸೌಂಡ್ ಕೆಲಸ ನಡೀತದೆ ಸರ್. ಯಾವಾಗ ಹೇಳೋದು ಮತ್ತೆ ನಾನು ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ. ಪ್ರತಿಯೊಂದು ಜಾಗದಲ್ಲೂ ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ ಇವರು. ತುಂಬ ಚೆನ್ನಾಗಿದೆ. ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ನೀವು ಬೇಕಾದ್ರೆ ಪೇಂಟಿಂಗ್ ಮಾಡಿಸ್ತೀನಿ ಅಂದರೆ ಪೇಂಟಿಂಗ್ ಮಾಡ್ಬೋದು. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿರುವಂಥ
ಡೀಟೇಲ್ಸ್ ಆಗಿರುತ್ತೆ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. 3ನೇ ಫ್ಲೋರಲ್ಲೂ ಅಷ್ಟೇ ನಿಮ್ಗೆ ಒಂದು ರೂಮ್ ಇದೆ. ಅಂದರೆ ನಿಮಗೆ ಫಸ್ಟ್ ಫ್ಲೋರಲ್ಲಿ ಸೀನಿಯರ್ ಸಿಟಿಜನ್ ರೂಮ್ ಬಂತು. ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮ್ ಅಂತ ಟೋಟಲ್ 3 ಆಗುತ್ತೆ ಅಲ್ಲೇ ನಿಮಗೆ. ಇಲ್ಲೂ ಅಷ್ಟೇ ನಿಮಗೊಂದು ಮಾಸ್ಟರ್ ಬೆಡ್ರೂಮ್ ಥರ ಬಂದಿದೆ, ನೋಡ್ಬೋದು. ಇಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ನಿಮಗೆ. ಇಲ್ಲಿ ಒಂದೇ ಒಂದು ಏನು ಡಿಫ್ರೆನ್ಸ್ ಅಂದರೆ ನಾನು ಹೇಳ್ತೀನಿ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಫುಲ್ಲು ನಿಮಗೆ ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ ನಿಮಗೆ, ನೋಡ್ಬೋದು. ಅಲ್ಲಿ ನಿಮಗೆ ಇಲ್ಲಿ TV ಯೂನಿಟ್ ಕೊಟ್ಟಿದ್ರು, ಇಲ್ಲಿ ಕೊಟ್ಟಿಲ್ಲ ಅಷ್ಟೇ ನಿಮಗೆ. ಇದನ್ನು ಮಾಸ್ಟರ್ ಬೆಡ್ರೂಮ್ ಬೇಕಾದ್ರೆ ಅನ್ಬೋದು, ಇಲ್ಲ ಗೆಸ್ಟ್ ರೂಮ್ ಅಂತ ಬೇಕಾದ್ರೆ ಹೇಳ್ಬೋದು. ನೋಡ್ಬೋದು ಅಲ್ಲಿ ವಾರ್ಡ್ರೋಬ್ ಬಂದಿದೆ ನಿಮಗೆ, ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ, ಮೇಲ್ಗಡೆ ಫುಲ್ಲು ನಿಮಗೆ ವಾರ್ಡ್ರೋಬ್ ಬಂದಿದೆ. ಇನ್ನೊಂದು ಸತಿ ನೋಡಿಸ್ತೀನಿ. ಹಾಗೆ ಇದು ಕೂಡ ನಿಮಗೊಂದು ರೆಸ್ಟ್ ರೂಮ್ ಬಂದಿದೆ. ಟೋಟಲ್ ಇಲ್ಲಿಗೆ ನಿಮಗೆ 4 ರೂಮ್ ಆಯಿತು ನಿಮಗೆ ಟೋಟಲ್. ತುಂಬ ದೊಡ್ಡದಾಗಿದೆ ರೂಮ್ ಅಂತ ನೋಡಿ. ಇಲ್ಲಿಂದ ಇಲ್ಲಿವರೆಗಿದೆ. ಬೇಕಂದರೆ ನಿಮಗೆ ಫ್ರೀ ಅಂದಾಗ ಇಲ್ಲೇ ಇನ್ನೊಂದು ಕಾಟ್ ಬೇಕಾದ್ರೆ ಹಾಕ್ಕೋಬೋದು ಚಿಕ್ಕದಾಗಿ. ಬೇಡ ಅಂದರೆ ಸೋಫಾ ಕೂಡ ಹಾಕ್ಕೋಬೋದು ನೀವಲ್ಲಿ. ತುಂಬ ದೊಡ್ಡದಾಗಿದೆ ಜಾಗ. ಹಾಗೆ ವಾರ್ಡ್ರೋಬು ಅಷ್ಟೇ ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಡ್ರೆಸ್ಸಿಂಗ್ ಟೇಬಲು ಅಷ್ಟೇ ನಿಮಗೆ ಒಳಗಡೆ ಈ ಥರ ಕಾಣುತ್ತೆ. ಓಕೆ, ಇದು ಬಂದು 4ನೇ ರೂಮ್ ಆಯಿತು. ಇವಾಗ ಈ ಕಡೆ ಬಂದರೆ ನಮಗೆ ಹಾಫ್ ಮೋಲ್ಡೆಡ್ ಟೆರೆಸ್ ಸಿಗುತ್ತೆ ನಮಗೆ. ಆಚೆ ಕಡೆ ಸೌಂಡ್ ಕೆಲಸ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಹಾಫ್ ಮೋಲ್ಡೆಡ್ ಟೆರೆಸ್ ಸಿಗುತ್ತೆ ನಮಗೆ. ಈ ಕಾರ್ನರಿಂದ ನೋಡ್ತೀನಿ ಎಷ್ಟು ದೊಡ್ಡದಾಗಿ ಅಂತ ನೋಡ್ಬೋದು ನೀವು. ಇಲ್ಲಿಂದ ಇಲ್ಲಿ ನೋಡಿ. ಇದಕ್ಕೂ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ ನಿಮಗೆ. ಇಲ್ಲೂ ಅಷ್ಟೇ ಜಸ್ಟ್ ಒಂದು ವಿಂಡೋ ಥರ ಹಾಕೋಬೋದು ನೀವು. ಇಲ್ಲಾಂದರೆ ಒಂದು ವಿಂಡೋ ಮಾಡ್ಕೊಂಬಿಟ್ರೆ ಇದು ಒಂದು ರೂಮ್ ಥರ ಮಾಡ್ಕೋಬೋದು ನಿಮಗೆ. ಟೋಟಲ್ 5 ರೂಮ್ ಆಗಿಬಿಡುತ್ತೆ ನಿಮಗೆ. ಜಸ್ಟ್ ಒಂದು ವಿಂಡೋ ಮಾಡ್ಕೋಬೇಕಷ್ಟೇ. ಇಲ್ಲಿ ಬೇಕಂದರೆ ವಾಷಿಂಗ್ ಮಿಷಿನ್ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ, ಮಡಿಕೋಬೋದು ನಿಮಗೆ. ಇಲ್ಲಿ ನಿಮಗೆ ಬೆಳಕು ಗಾಳಿಗೋಸ್ಕರ ಜಾಗ ಬಿಟ್ಟಿದ್ದಾರೆ ನಿಮಗೆ. ಸ್ಕೈಲೈಟ್ ಥರ ನಿಮಗೆ ನೋಡಿ ಎಷ್ಟು ದೊಡ್ಡದಾಗಿದೆ. ಟೋಟಲ್ ಇದು G+4 ಅಂದರೆ ನಿಮಗೆ 4 ರೂಮೇ ಬಂದಿರುತ್ತೆ. ಇದನ್ನು ಜಸ್ಟ್ ನಾನು ಹೇಳ್ದಂಗೆ ನಿಮಗೊಂದು ವಿಂಡೋ ಥರ ಮಾಡ್ಕೊಂಬಿಟ್ರೆ ನೀವು, ಇದು ಒಂದು ರೂಮ್ ಥರ ಆಗುತ್ತೆ ನಿಮಗೆ. ಟೋಟಲ್ 5 ರೂಮ್ ಆಗಿಬಿಡುತ್ತೆ ನಿಮಗೆ. ಇದು 5ನೇ ರೂಮ್ ಥರ ಇರುತ್ತೆ. ಇಲ್ಲಾಂದರೆ ಓಪನ್ ಟೆರೆಸ್ ಥರ ಮಡಿಕೋಬೋದು. ಗಿಂಕ್ಷನ್ ಮಾಡ್ತೀನಿ ಅಂದರೆ ನೀವು ಬೇಕಂದರೆ ಆರಾಮಾಗಿ ಇಲ್ಲೂ ಮೇಲೂ ಮಾಡ್ಬೋದು. ಇಲ್ಲಾಂದರೆ ಗ್ರೌಂಡ್ ಫ್ಲೋರಲ್ಲೇ ತುಂಬ ದೊಡ್ಡದಾಗಿದೆ ಹಾಲು, ಅಲ್ಲೂ ಕೂಡ ಮಾಡ್ಬೋದು. ಧಾರಾಳವಾಗಿ ಫಂಕ್ಷನ್ ಮಾಡ್ಬೋದು. ಓಕೆ, ಇವಾಗ ಮೇಲ್ಗಡೆ ಓಪನ್ ಟೆರೆಸ್ಗೆ ಹೋಗ್ತಾಯಿದ್ವಿ. ಅದನ್ನೇ ಹೇಳಿದೆ ನಿಮಗೆ. ಎಕ್ಸ್ಟ್ರಾ ಫ್ಲೋರ್ ಬರುತ್ತೆ ನೋಡಿ. ಇದು ಮೆಟ್ಲು ಹಾಕಿದ್ದಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಮೋಲ್ಡೆಡ್ ಟೆರೆಸಲ್ಲೇ ಜಸ್ಟ್ ಒಂದು ಲ್ಯಾಡರ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಅಂದರೆ ಲ್ಯಾಡರ್ ಏಣಿ ಥರ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ನಿಮಗೆ. ಇವರು ಹಂಗೆ ಮಾಡಿಲ್ಲ, ಒಂದು ಮೆಟ್ಲೆ ಮಾಡಿದ್ದಾರೆ, ಒಂದು ಓಪನ್ ಟೆರೆಸ್ ಥರನೇ ಮಾಡಿ ನೋಡ್ಬೋದು. ಕೈಯಲ್ಲಿ ಬಟ್ಟೆ ಹೋಗ್ತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಹೋಗೋಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು 1000 ಲೀಟರ್ ಸಿಂಟ್ಯಾಕ್ ಕೂಡ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಕೂಡ ಒಂದು ರೂಮ್ ಥರನೇ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕೆ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ. ಬೇಕಾದ್ರೆ ನಿಮ್ಗೆ ಇಲ್ಲೂ ಒಂದು ಚಿಕ್ಕದಾಗಿ ಒಂದು ಗೇಟ್ ಬಾಗಿಲು ಥರ ಮಾಡಿಸ್ಕೊಂಡ್ರೆ ಇದು ಒಂದು ರೂಮ್ ಮಾಡ್ಕೋಬೋದು. ಸ್ಟೋರೇಜ್ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲ ನಿಮ್ಮ ಮನೇಲಿ ಯೂಶ್ವಲಾಗಿ ಎಲ್ಲ ಹೇಳ್ದಂಗೆ ಪಪ್ಪಿ ಏನೇನು ಐತೆ ಅಂದರೆ ಆರಾಮಾಗಿ ಮೇಲ್ಗಡೆ ಸಾಕೋಬೋದು ನೀವು. ಹಾಗೆ ಇಲ್ಲಿ ಬಂದು ನಿಮಗೆ ಬಟ್ಟೆ ಒಣಗೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ನಿಮಗೆ ಮೇಲ್ಗಡೆ ಎಕ್ಸ್ಟ್ರಾ ಟೆರೆಸ್ ಥರನೇ ಇದೆ ನಿಮಗೆ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಡಿಸೆಂಟ್ ಏರಿಯಾ ಅಂತ ಹೇಳ್ಬೋದು. ನೀಟಾಗಿದೆ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇದು ಬರೋದು ಅಂಜನಾಪುರದಲ್ಲಿ. ಈಸ್ಟ್ ಗೇಟು, ಈಸ್ಟ್ ಡೋರ್ ಆಗಿರುತ್ತೆ. 20ಗೆ 30 BDA ಮನೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,65 lakhs ಕೇಳ್ತಾರೆ. ಅಂದರೆ 1,65 ಲಕ್ಷ ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಈ ಮನೆ ನೋಡಿ
ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದ್ರೆ ಈಸ್ಟ್ ಫೇಕ್ಸೇ ಬೇಕು ಅನ್ನೋರು ಯಾರನ್ನ ಇಷ್ಟ ಆದರೆ ಈ ಮನೆ ನೋಡಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾನ ಈಸ್ಟ್ ಫೇಸೇ ಬೇಕು ಅನ್ನೋರು ಯಾರಾನ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಒಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗಾದರೆ ಇಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.